ನಮಸ್ಕಾರಗಳು ಸ್ನೇಹಿತರ. ಜೀವನದಲ್ಲಿ ಒಮ್ಮೆ ಸೋತು ಹೋದರೂ ಮತ್ತೆ ಗೆಲ್ಲೋಕೆ ಧೈರ್ಯ ಬೇಕಂತೆ ಅಂತ ಹೇಳ್ತಿದ್ದಾರೆ. ಅದೇ ಧೈರ್ಯವನ್ನು ತೋರಿದ ಒಬ್ಬ ಮಹಿಳೆಯ ಪ್ರೊಫೈಲ್ ಇಂದು ನಿಮಗೆ ತಂದು ಕೊಡುತ್ತಿದ್ದೇವೆ. ಫ್ರೆಂಡ್ಸ್, ಅವಳ ಪರಿಚಯವನ್ನು ನಾವು ನೋಡೋದಾದರೆ ಇವರು ಬೆಂಗಳೂರು ಮೂಲದ 34 ವರ್ಷದ ಮಹಿಳೆಯಾಗಿದ್ದಾರೆ. ಕನ್ನಡಿಗರ ಮನೆತನದಲ್ಲಿ ಜನ್ಮಿಸಿದ ಇವಳು ಸರಳ, ಪ್ರಾಮಾಣಿಕ, ಸ್ವಂತ ಕಷ್ಟದಿಂದ ಬದುಕನ್ನು ಕಟ್ಟಿಕೊಂಡವರು. ವಿದ್ಯಾಭ್ಯಾಸದಲ್ಲಿ BCom ಮುಗಿಸಿದ್ದಾರೆ. ಪ್ರಸ್ತುತ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರ ಹಿಂದಿನ ಮದುವೆಯ ಬಗ್ಗೆ ನಾವು ನೋಡೋದಾದರೆ ಜೀವನದಲ್ಲಿ ಒಮ್ಮೆ ಮದುವೆಯಾದವರು, ಆದರೆ ಅದೃಷ್ಟವೇ ಬೆಂಬಲಿಸಿದೆ. ಅಲ್ಲಿ ಹಲವು ಸಮಸ್ಯೆಗಳು, ಅರ್ಥಮಿಸುವುದಂತೆ ಕೊರತೆ ಹಾಗೂ ಮನಸ್ಸಿಗೆ ನೋವು ತಂದುಕೊಟ್ಟ ಘಟನೆಗಳಿಂದಾಗಿ ಅವರ ದಾಂಪತ್ಯ ಹೆಚ್ಚು ಕಾಲ ಉಳಿಯಲಿಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಇವರು ವಿಚ್ಛೇದನದ ನಂತರ ತಾನೇ ತನ್ನ ಬದುಕನ್ನು ಹಾಗೆ ತಾನೇ ಕಟ್ಟಿಕೊಳ್ಳುವ ಧೈರ್ಯವನ್ನು ಕೂಡ ಪಡೆದರು. ಅದಕ್ಕಾಗಿ ಇವರು ಈಗ ಒಬ್ಬ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಅವಳ ಹೋರಾಟವನ್ನು ನಾವು ನೋಡೋದಾದರೆ ವಿಚ್ಛೇದನದ ನಂತರ ಸಮಾಜದ ಮಾತುಗಳು, ಆತ್ಮವಿಶ್ವಾಸ ಕುಸಿತು, ಹಾಗೆ ಏಕಾಂಗಿತನ ಇವೆಲ್ಲವನ್ನು ತಾಳಿಕೊಂಡು ಇಂದು ಮರುಕಳಿಸಿದ ಶಕ್ತಿ ತುಂಬಿದ ಮಹಿಳೆಯಾಗಿದ್ದಾರೆ. ಕಣ್ಣೀರ ಬಿಟ್ಟ ದಿನಗಳು ಕೂಡ ಇದ್ದರೂ ಇವತ್ತು ಮುಗುಳ್ನಗುತ್ತಾ ಬದುಕನ್ನು ನೋಡುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅವಳ ಮನಸ್ಸಿನ ಮಾತನ್ನು ನಾವು ನೋಡೋದಾದರೆ ಅವರಿಗೆ ಇಂದು ಬೇಕಿರುವುದು ಒಬ್ಬ ಪ್ರಾಮಾಣಿಕ ಸಂಗಾತಿ, ಹಳೆಯ ನೋವನ್ನು ಅರಿತು ಹೊಸ ಬದುಕಿಗೆ ತಾವು ಕೈ ಹಿಡಿಯುವಂಥವನು. ಹಣ, ಸೌಂದರ್ಯ, ಸ್ಥಾನಮಾನ ಅಷ್ಟೇನೂ ಮುಖ್ಯವಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದರೆ ಒಳ್ಳೆಯ ಹೃದಯ, ನಿಜವಾದ ಪ್ರೀತಿ ಹಾಗೂ ಬಾಳಲ್ಲಿ ಜೊತೆ ನಡೆಯುವ ಧೈರ್ಯ ಇದ್ದರೆ ಸಾಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಇವರ ಆಕಾಂಕ್ಷೆಗಳನ್ನು ನಾವು ನೋಡೋದಾದರೆ ಅವರು ಹುಡುಕುತ್ತಿರುವಂತಹ ಸಂಗಾತಿ 35ರಿಂದ 42 ವರ್ಷದವರು ಆಗಿರಬೇಕಂತೆ. ಉದ್ಯೋಗ ಮಾಡ್ತಿರಲಿ ಅಥವಾ ಸ್ವಂತ ವ್ಯವಹಾರ ಇರಲಿ, ಆದರೆ ಮನೆಯಲ್ಲಿ ಅಪ್ಯಾಯಮಾನತೆ ಕೊಡುವ ಮನಸ್ಸು ಇದ್ದರೆ ಸಾಕು. ಮತ್ತೆ ಮದುವೆಯಾದವರು ಅಥವಾ ಮಕ್ಕಳಿದ್ದವರು ಸಹ ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ದರೆ ಒಪ್ಪಿಕೊಳ್ಳುತ್ತಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅವಳ ಕನಸುಗಳನ್ನು ನಾವು ನೋಡೋದಾದರೆ ಮತ್ತೊಮ್ಮೆ ಒಬ್ಬರ ಜೊತೆ ಕುಳಿತು ಕಾಫಿ ಕುಡಿಯೋದು, ರಾತ್ರಿ ನಕ್ಷತ್ರ ನೋಡುವುದು, ಹಬ್ಬದ ದಿನಗಳಲ್ಲಿ ಒಟ್ಟಿಗೆ ಸಮಯವನ್ನು ಕಳೆಯೋದು. ಈ ಸರಳ ಕನಸುಗಳನ್ನು ಈಕೆ ಹೃದಯದಲ್ಲಿ ಇಟ್ಟುಕೊಂಡಿದ್ದಾಳೆ ಎಂದು ಕೂಡ ತಿಳಿಸಿದ್ದಾರೆ. ಅಂತಿಮ ಆಹ್ವಾನ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ಜೀವನಕ್ಕೆ ಹೊಸ ಅರ್ಥ ಕೊಡೋಕ್ಕೆ ಮುಂದಾಗಿರಿ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.